Hello students, as the last class I am following up to exercise 9.1. All the problems are solved. Today the next topic, arithmetic progression. Arithmetic progression. Okay, write down arithmetic progression. Okay, let what is arithmetic progression ಅಂದ್ರೆ ಇದನ್ನ ಕ್ಯಾಪಿಟಲ್ A ಡಾಟ್ P ಅಂತ ಸಹ ಕರೀತಾರೆ, AP ಅಂತ ಕರೀತಾರೆ. ಆಲ್ರೆಡಿ some of few of them are learned in previous classes in the sequence and progression or sequence and series, that chapter. What is arithmetic progression ಅಂದ್ರೆ like A1, A2, A3 and so on an be a sequence, is a sequence, then the difference between any two consecutive terms is same, then it is called arithmetic progression. ನೋಡ್ಕೊಳ್ಳಿ, ಡೆಫಿನೇಷನ್ ಏನಂದ್ರೆ let a1 a2 a3 and so on an is nth term, this is first term, a1 is first term, a2 is second term, a3 is third term and so on an is nth term, is a sequence. Then the difference between any two consecutive terms, ಅಂದ್ರೆ ಅಕ್ಕಪಕ್ಕ ಇರುವಂತ ನಂಬರ್ಸ್, the difference between ಎಲ್ಲರ ತಗೊಳ್ಳಿ, a1 a2 minus a1 ಅಂತ ತಗೊಳ್ಳಿ, ಅಥವಾ a3 minus a2 ಅಂತ ತಗೊಳ್ಳಿ, ಅಥವಾ a4 minus a3 ಅಂತ ತಗೊಳ್ಳಿ, ನೀವೆಲ್ಲ ಅಂತ ತಗೊಳ್ಳಿ. ಆ ಸೀಕ್ವೆನ್ಸ್ ಅಲ್ಲಿ ನೀವು ಸೀಕ್ವೆನ್ಸ್ ಅಲ್ಲಿ ಎಲ್ಲೇ ಡಿಫರೆನ್ಸ್, ಎನಿ ಟೂ ಕಾನ್ಸಿಕ್ಯೂಟಿವ್ ನಂಬರ್ ಡಿಫರೆನ್ಸ್ ತಗೊಂಡಾಗ ನಿಮಗೆ ಏನಿರಬೇಕು, ಸೇಮ್ ಇರಬೇಕು, ಆ ಕಾನ್ಸ್ಟೆಂಟ್ ಇರಬೇಕು. ಅದಕ್ಕೆ ಅಂತ ಕರಿತೀವಿ, then it is called arithmetic mean ಅಂತ ಕರಿತೀವಿ. ಓಕೆ, write down same or constant, the same constant ಅಂತ ಬರ್ಕೊಂಡ್ರಿ. Same constant. Today example, difference na d ಅಂತ ತಗೊಂಡ್ರೆ d is equal to here a3 minus a2 ಅಂದ್ರೂ ಡಿಫರೆನ್ಸ್ ಟೂ ಕಾನ್ಸಿಕ್ಯೂಟಿವ್ ನಂಬರ್, ಎರಡು ಟೂ ಕಾನ್ಸಿಕ್ಯೂಟಿವ್ ನಂಬರ್, a3 minus a2 ಅಂದ್ರೂ ಅಷ್ಟೇ ಇರಬೇಕು. ಅದೇ ಟೈಪು a2 minus a1 ಅಂದ್ರೂ ಸಹ ಅಷ್ಟೇ ಇರಬೇಕು. ಅಥವಾ ನಾನು ಡಿಫರೆನ್ಸ್ ಬಿಟ್ವೀನ್ a3 minus b is equal to a4 minus a3 ತಂದ್ರೂ ಸಹ ಅಷ್ಟೇ ಇರಬೇಕು. ಡಿಫರೆನ್ಸ್ ಏನು? ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಕಾನ್ಸಿಕ್ಯೂಟಿವ್ ನಂಬರ್. ಇಲ್ಲಿ 3 ಇದೆ ಮತ್ತೆ 2 ಇದೆ. these two are two consecutive numbers. Here first term and second term are consecutive numbers. Here fourth term and third term are consecutive numbers. The difference between any two consecutive numbers are same, then it is called arithmetic progression ಅಂತ ಕರೀತಾರೆ. In general ಇಲ್ಲಿ ಏನಂತ ಕರೀತಾರೆ, a is first term and d is common difference ಅಂತ ಕರೀತಾರೆ. a ಅಂದ್ರೆ ಅಂದ್ರೆ here a1 is equal to a1 ಅಂದ್ರೂ ಒಂದೇ, a ಅಂದ್ರೂ ಒಂದೇ. ಅದನ್ನ ಏನಂತ ಕರಿತೀವಿ, ಫಸ್ಟ್ ಟರ್ಮ್ ಅಂತ ಕರಿತೀವಿ. called as first term. And difference between two consecutive numbers is constant number ಬರುತ್ತಲ್ಲ, ಅದನ್ನ ಏನಂತ ಕರಿತೀವಿ, ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. here d is common difference. Here d is common difference. Okay, here a is constant term, so a is first term and d is common difference.
ದೆನ್ ಇದನ್ನ ಜನರಲ್ ಫಾರ್ಮುಲಾ ಆಗಿ ಬರ್ಕೋಬೇಕಂದ್ರೆ ಫಸ್ಟ್ ಟರ್ಮ್ ಎ ಇರುತ್ತೆ, ಸೆಕೆಂಡ್ ಟರ್ಮ್ ಏನಿರುತ್ತೆ a ಪ್ಲಸ್ b ಇರುತ್ತೆ, ಥರ್ಡ್ ಟರ್ಮ್ ಏನಿರುತ್ತೆ a ಪ್ಲಸ್ 2b ಇರುತ್ತೆ. ಬರ್ಕೊಂಡ್ರೆ ಜನರಲ್ ಟರ್ಮ್ ಆಫ್ an AP, ಜನರಲ್ ಟರ್ಮ್ ಆಫ್ an AP, that is ಫಸ್ಟ್ ಟರ್ಮ್ ಅನ್ನ a ಅಂತ ಬರ್ತೀನಿ, ಸೆಕೆಂಡ್ ಟರ್ಮ್ ಗೆ a ಪ್ಲಸ್ b, ಥರ್ಡ್ ಟರ್ಮ್ ಗೆ a ಪ್ಲಸ್ 2b, ಫೋರ್ತ್ ಟರ್ಮ್ ಗೆ a ಪ್ಲಸ್ 3b. ಓಕೆ, ಅಂಡ್ ಫಿಫ್ತ್ ಟರ್ಮ್ ಗೆ ಏನು ಬರ್ತಿರ್ತೀವಿ a ಪ್ಲಸ್ ಫಿಫ್ತ್ ಟರ್ಮ್ ಗೆ a ಪ್ಲಸ್ 4d ಅಂಡ್ ಸೋ ಆನ್. ಲಾಸ್ಟ್ ಟರ್ಮ್ ಗೆ ನೋಡ್ಕೊಂತ ಬರ್ರಿ, ಇಲ್ಲೇನಿಲ್ಲ ಅಂತಂದ್ರೆ ಏನಾಯ್ತು ಅಂತ ಬರೀಬಹುದು, a is equal to 0 plus d ಅಂತ ಬರೀಬಹುದಾ? ಅಂದ್ರೆ ಇದು ಫಸ್ಟ್ ಟರ್ಮ್ ಗೆ ಒಂದು ಟರ್ಮ್ ಏನಿಲ್ಲ ಫಸ್ಟ್ ಟರ್ಮ್ ಅಂತ ಕರಿತೀವಿ, ಇನ್ನೊಂದು ಸತಿ ಬರ್ಕೊಳ್ಳಿ. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಅಂಡ್ ಸೋ ಆನ್. ಇಲ್ಲಿ ನೋಡ್ರಿ, ಫಸ್ಟ್ ಟರ್ಮ್ ಅಲ್ಲಿ a ಪ್ಲಸ್ 0 ಇಂಟು d ಅಂತ ಬರೀಬಹುದಾ? ಇದನ್ನ a ಪ್ಲಸ್ d ಅಂತ 1 ಇಂಟು d ಅಂತ ಬರೀಬಹುದಾ? ಇಲ್ಲಿ a ಪ್ಲಸ್ 2 ಇಂಟು d, here a ಪ್ಲಸ್ 3 ಇಂಟು d, a ಪ್ಲಸ್ 4 ಇಂಟು d ಅಂಡ್ ಸೋ ಆನ್ ಅಂತ ಬರೀಬಹುದಾ? ಹಾಗಾದ್ರೆ nth ಟರ್ಮ್ ಯಾವ ರೀತಿಯಾಗಿ ಬರೀಬಹುದು ಅಂತ ನೋಡ್ರಿ, a ಪ್ಲಸ್ 0d ಹೀಗೆ ಬರೀತೀವಿ. ನೆಕ್ಸ್ಟ್ a ಪ್ಲಸ್ 1d ನ 2 ಮೈನಸ್ 1 ಇಂಟು d ಅಂತ ಬರೀಬಹುದಾ? ಏನಂತ ಬರೀಬಹುದು, a ಪ್ಲಸ್ 2 ಮೈನಸ್ 1 ಇಂಟು d. ಇದನ್ನ a ಪ್ಲಸ್ 3 ಮೈನಸ್ 1 ಇಂಟು d ಅಂತ ಬರೀಬಹುದು, 3 ಮೈನಸ್ 1 ಇಂಟು d. ನೆಕ್ಸ್ಟ್ ಇದನ್ನ ಏನಂತ ಬರೀಬಹುದು, a ಪ್ಲಸ್ 4 ಮೈನಸ್ 5, ಇದು 2 ಮೈನಸ್ 1 ಇಂಟು d, ಇದು 3 ಮೈನಸ್ 1 ಇಂಟು d, ಇದು a ಪ್ಲಸ್ 4 ಮೈನಸ್ 1 ಇಂಟು d ಅಂತ ಬರೀಬಹುದು. ಇದನ್ನ a ಪ್ಲಸ್ 5 ಮೈನಸ್ 1 ಇಂಟು d ಅಂತ ಬರೀಬಹುದಾ? ಬರೀಬಹುದಾನೆ, a ಪ್ಲಸ್ 5 ಮೈನಸ್ 1 ಇಂಟು d. ಇದನ್ನ ಬೇಕಾದ್ರೆ ಏನಂತ ಬರೀಬಹುದು, 0d ನ ಇದು ಫಸ್ಟ್ ಟರ್ಮ್ ಆಗಿರೋದ್ರಿಂದ a ಪ್ಲಸ್ 1 ಮೈನಸ್ 1 ಇಂಟು d ಅಂತ ಬರೀಬಹುದು, 0 ನ 1 ಮೈನಸ್ 1 is 0. ಸೆಕೆಂಡ್ ಟರ್ಮ್ 1d ಅಂತ ಐತಿ, 1d ಅಂದ್ರೆ 2 ಮೈನಸ್ 1, ಸೆಕೆಂಡ್ ಟರ್ಮ್ ಇಸ್ 2 ಮೈನಸ್ 1 ಅಂತ ಬರೀಬಹುದು. ಥರ್ಡ್ ಟರ್ಮ್ ಅನ್ನ 3 ಮೈನಸ್ 1 ಇಂಟು d ಅಂತ ಬರೀಬಹುದು. ಫೋರ್ತ್ ಟರ್ಮ್ ನ 4 ಮೈನಸ್ 1 ಇಂಟು d ಅಂತ ಬರೀಬಹುದು. ಫಿಫ್ತ್ ಟರ್ಮ್ ಅನ್ನ 5 ಮೈನಸ್ 1 ಇಂಟು d ಅಂತ ಬರೀಬಹುದು. ಹಂಗೆ ನೋಡ್ಕೊಳ್ರಿ. ಅದೇ ಟೈಪು nth ಟರ್ಮ್ ನ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ, ಲಾಸ್ಟ್ ಟರ್ಮ್ ನ ಏನಂತ ಬರೀತೀನಿ, ಇಲ್ಲಿ 5 ಇತ್ತು, 5 ಇದ್ದಾಗ ಏನು ಬರ್ತೀನಿ, 5 ಮೈನಸ್ 1 ಇಂಟು d ಅಂತ ಬರ್ತೀನಿ. ಇಲ್ಲಿ 4 ಇದ್ದಾಗ ಏನಂತ ಬರ್ತೀನಿ, 4 ಮೈನಸ್ 1 ಇಂಟು d ಅಂತ ಬರ್ತೀನಿ. 3 ಇದ್ದಾಗ 3 ಮೈನಸ್ 1 ಇಂಟು d ಅಂತ ಬರ್ತೀನಿ. 1 ಇದ್ದಾಗ 1 ಮೈನಸ್ 1 ಇಂಟು d ಅಂತ ಬರ್ತೀನಿ. 0 ಇದ್ದಾಗ 1 ಮೈನಸ್ 1 ಇಂಟು d ಅಂತ ಬರ್ತೀನಿ. ಇಲ್ಲಿ ಫಸ್ಟ್ ಟರ್ಮ್ ಇದ್ರೆ 1 ಮೈನಸ್ 1, ಸೆಕೆಂಡ್ ಟರ್ಮ್ ಇದ್ರೆ 2 ಮೈನಸ್ 1, ಥರ್ಡ್ ಟರ್ಮ್ ಇಂದ ಏನಂತ ಬರ್ತೀನಿ, 3 ಮೈನಸ್ 1, ಫೋರ್ತ್ ಟರ್ಮ್ಗೆ 4 ಮೈನಸ್ 1 ಇಂಟು d, ಫಿಫ್ತ್ ಟರ್ಮ್ಗೆ 5 ಮೈನಸ್ 1 ಇಂಟು d. ಅದೇ ರೀತಿ nth ಟರ್ಮ್ಗೆ ಏನಂತ ಬರ್ತೀನಿ, an is equal to a plus n minus 1 into d. nth ಟರ್ಮ್ ಇದ್ರೆ n minus 1 into d. ಗೊತ್ತಾಯ್ತಲ್ಲ? ಫಸ್ಟ್ ಟರ್ಮ್ ಇದ್ರೆ 1 minus 1 into d, ಸೆಕೆಂಡ್ ಟರ್ಮ್ ಗೆ 2 minus 1 into d. ನೋಡಿ 2 minus 1 ಅಂದ್ರೆ a plus d ಆಯ್ತಾ? ಅದೇ ರೀತಿಯಾಗಿ 3 ಇದ್ರೆ a plus 3 minus 1 into d. ಫೋರ್ತ್ ಟರ್ಮ್ ಇದ್ರೆ a plus 4 minus 1 into d. ಫಿಫ್ತ್ ಟರ್ಮ್ ಇದ್ರೆ a plus 5 minus 1 into d. ಅದೇ ರೀತಿಯಾಗಿ n ಇದ್ರೆ a plus n minus 1 into d. Therefore the nth term of an AP is ಏನಂತ ಬರೀತಾರೆ ನಾನು ಹೇಳ್ತೀನಿ, t ಅನ್ನೋದು nth ಟರ್ಮ್ ಅಥವಾ a ಅನ್ನೋದು nth ಟರ್ಮ್ is equal to a plus n minus 1 into d. This is general form of nth term. General term of nth term ಗೆ tn is equal to a plus n minus 1 into d ಅಂದ್ರೂ ಒಂದೇ, ಅಥವಾ an is equal to a plus n minus 1 into d ಅಂದ್ರೂ ಒಂದೇ. Here ಬರ್ಕೊಡ್ರಿ, here a is first term,
first term and D is common difference and N is natural number okay, write down next one, properties of arithmetic progression. Properties of arithmetic progression. Properties of arithmetic progression. If a constant term is added to first property, properties of arithmetic progression or properties of arithmetic progression. In the first one, if a constant term is added to arithmetic sequence or progression, arithmetic sequence or progression, then the resulting sequence is also an arithmetic progression. First property ಏನು ಹೇಳಿದ್ವಿ ಅಂದ್ರೆ ಯಾವುದೋ ಒಂದು arithmetic progression ಅಂದ್ರೆ ಏನಾಗಿರಬೇಕು, ನಮಗೆ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಈಸ್ ಕಾನ್ಸ್ಟೆಂಟ್ ಅಥವಾ ಸೇಮ್ ಇರಬೇಕು. ಅದಕ್ಕೆ ಏನಂತ ಕರಿತೀವಿ, arithmetic progression ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 4 6 8 10 and so on ಇತ್ತು ಅಂತ ತಿಳ್ಕೊಂಡ್ರೆ ದಿಸ್ ಈಸ್ ಅ ಸೀಕ್ವೆನ್ಸ್. ಈ ಸೀಕ್ವೆನ್ಸ್ arithmetic progression ಹೌದಾ ಇಲ್ಲ ಅಂತ ಚೆಕ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, this is first term, this is second term, this is third term, this is fourth term, this is fifth term and so on. Now whether it is arithmetic progression or not ಅಂತ ಅಥವಾ arithmetic sequence or not ಅಂತ ಚೆಕ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಕಾನ್ಸಿಕ್ಯೂಟಿವ್ ನಂಬರ್ದು ಡಿಫರೆನ್ಸ್ ತೆಗಿಬೇಕು. ಡಿಫರೆನ್ಸ್ ತೆಗೆದಾಗ ಕಾನ್ಸ್ಟೆಂಟ್ ಎಲ್ಲರೂ ಸಹ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ಇಟ್ ಮೀನ್ಸ್ ಇಟ್ ಈಸ್ ಅ arithmetic progression. ನೋಡ್ಕೊಳ್ಳಿ, D is equal to first ನಾನು ಎರಡು ತಗೊಂತೀನಿ, that is a2 minus a1, that is D is equal to a2 ಅಂದ್ರೆ 4, the value of a2 second term is 4 and the first term is 2, that is 4 minus 2 is 2. Here D is 2. ನಾವು ಇನ್ನೊಂದ್ಸತಿ ಬೇಕಾದ್ರೆ ಕಂಪೇರ್ ಮಾಡ್ಕೊಂಡ್ರೆ ಬೇಕಾದ್ರೆ ಇವೆರಡು ತಗೊಂಡ್ರೆ D is equal to a3 minus a2, that is the third term is 6 minus the second term is 4, 6 minus 4 is 2. Here also same, the difference between a3 and a2 is also same, the difference between a2 and a1, the second term and first term is also same, the difference between second term and third term and second term is also same. Similarly, D is equal to a4 minus a3, D is equal to the fourth term is 8 minus third term is 6, therefore D is equal to 8 minus 6 is 2. In the other way, ಯಾವುದೇ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ತಗೊಳ್ಳಿ, ಇದರಲ್ಲಿ ಈ ಸೀಕ್ವೆನ್ಸ್ ಅಲ್ಲಿ ನಿಮಗೆ ಸೇಮ್ ಬರ್ತಾ ಇದೆ, ಡಿಫರೆನ್ಸ್ ಇಸ್ ಸೇಮ್ ಬರ್ತಾ ಇದೆ, ಅದು ಏನು ಎರಡು ಬರ್ತಾ ಇದೆ 2, the number is 2, if difference between two consecutive number is 2, therefore it is an arithmetic progression ಅಥವಾ arithmetic sequence ಅಂತ ಗೊತ್ತಾಯ್ತು. ನೆಕ್ಸ್ಟ್ ನಮ್ಮ ಪ್ರಾಪರ್ಟಿ ಪ್ರಕಾರ ಏನು ಮಾಡಬೇಕಿತ್ತು, ನಾನು ಈ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನೇನೋ 4 ಆಡ್ ಮಾಡ್ತೀನಿ,
ಎಲ್ಲ ನಂಬರಿಗೂ ಏನು ಮಾಡ್ತಿದ್ದೀನಿ 4 ನ ಆಡ್ ಮಾಡ್ತಿದ್ದೀನಿ 4 ನ ಆಡ್ ಮಾಡಿದ್ರೆ ಏನಾಗುತ್ತೆ 4 ನ ಆಡ್ ಮಾಡಿದ್ರೆ ಏನಾಗುತ್ತೆ ಇದು 2 ಪ್ಲಸ್ 4 ಇದೇನಾಗುತ್ತೆ 4 ಪ್ಲಸ್ 4 ಇದೇನಾಗುತ್ತೆ 6 ಪ್ಲಸ್ 4 ದಿಸ್ ಈಸ್ 8 ಪ್ಲಸ್ 4 ದಿಸ್ ಒನ್ ಈಸ್ 10 ಪ್ಲಸ್ 4 ಈಗ ಏನಾಯ್ತು 4 ಪ್ಲಸ್ 2 ಪ್ಲಸ್ 4 is 6 4 plus 4 is 8 the 6 plus 4 is 10 10 plus 8 plus 4 is 12 and 10 plus 4 is 14 ಸರಿನಾ ಈಗ ನೋಡ್ರಿ ಡಿಫರೆನ್ಸ್ ಇದು ಫಸ್ಟ್ ಟರ್ಮ್ ಆಯ್ತು ಈಗ ಹೊಸ ಒಂದು ಸೀಕ್ವೆನ್ಸ್ ಕನ್ಸ್ಟ್ರಕ್ಷನ್ ಆಯ್ತು ಅಥವಾ ಹೊಸ ಒಂದು ನ್ಯೂ ಪ್ರೋಗ್ರೆಷನ್ ಕನ್ಸ್ಟ್ರಕ್ಷನ್ ಆಯ್ತು ದಟ್ ಇಸ್ 6 8 10 12 14 ಈ ಪ್ರೋಗ್ರೆಷನ್ ಡಿಫರೆನ್ಸ್ ನೋಡ್ಕೊಡ್ರಿ ಈಗ ಡಿಫರೆನ್ಸ್ ಬಿಟ್ವೀನ್ ದಿಸ್ ಇಸ್ ಫಸ್ಟ್ ಟರ್ಮ್ this is second term this is third term fourth term fifth term if I am checking the difference between any two consecutive numbers the d is equal to a2 minus a1 here d is equal to the second term is 8 minus and the first term is 6 8 minus 6 is 2 once again and also if I am checking the difference between third term and second term d is equal to a3 minus a2 the d is equal to third term is the value of third term is 10 minus the value of second term is 8 that is d is equal to 10 minus 8 is 2 ನೀವೆಲ್ಲರೂ ಚೆಕ್ ಮಾಡ್ಕೊಳ್ಳಿ ಡಿಫರೆನ್ಸ್ ಬಿಟ್ವೀನ್ any two consecutive numbers ಏನಿರುತ್ತೆ if I am checking d is equal to a5 minus a4 d is equal to the value of fifth term is 14 minus the value of fourth term is 12 that is d is equal to 2 ನೋಡಿ ಎಲ್ಲಿ ಚೆಕ್ ಮಾಡಿದ್ರು ನಿಮಗೆ ಸೇಮ್ ಕಾನ್ಸ್ಟೆಂಟ್ ಬರುತ್ತೆ therefore it is an AP ಅದನ್ನೇ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಫಸ್ಟ್ ಪ್ರಾಪರ್ಟಿಲಿ if a constant term is added to arithmetic progression ಒಂದು ಕಾನ್ಸ್ಟೆಂಟ್ ಟರ್ಮ್ 4 ಅನ್ನೋದನ್ನ ಏನು ಮಾಡಿದೀನಿ ಈ ಪ್ರೋಗ್ರೆಷನ್ arithmetic progression ಗೆ ಆಡ್ ಮಾಡಿದೀನಿ ಈ ಪ್ರೋಗ್ರೆಷನ್ ಗೆ ಕಾನ್ಸ್ಟೆಂಟ್ ಟರ್ಮ್ 4 ನ ಏನು ಮಾಡಿದೀನಿ ಆಡ್ ಮಾಡಿದೀನಿ the resultant sequence is also an AP ಸೇಮ್ ಪ್ರಾಪರ್ಟಿ ಸಬ್ಟ್ರಾಕ್ಷನ್ ಸಹ ಅಪ್ಲೈ ಆಗುತ್ತೆ ಏನು ಸಬ್ಟ್ರಾಕ್ಷನ್ ಸಹ ಸೇಮ್ ಪ್ರಾಪರ್ಟಿ if a constant term is subtracted if a constant term is subtracted arithmetic sequence or progression then the resultant sequence is also an AP same for example 2 4 6 8 10 ಇದೇ ಎಕ್ಸಾಂಪಲ್ ತಗೊಳ್ಳಿ this is first term this is second term third term fourth term fifth term and so on here constant term 2 ಅಂತ ತಗೊಂತೀನಿ 2 ನ ಏನು ಮಾಡ್ತೀನಿ ಎಲ್ಲಾ ಟರ್ಮ್ ಸಬ್ಟ್ರಾಕ್ಟ್ ಮಾಡ್ತೀನಿ then the resultant sequence is 2 minus 2 this is first term 4 minus 2 6 minus 2 8 minus 2 10 minus 2 and so on ನೋಡಿ ಎಲ್ಲ ಡಿಫರೆನ್ಸ್ ಮಾಡ್ತಿದ್ದೀನಿ ಡಿಫರೆನ್ಸ್ ಮಾಡಿದಾಗ ನಿಮಗೆ 2 minus 2 is 0 4 minus 2 is 2 6 minus 2 is 4 8 minus 2 is 6 10 minus 2 is 8 and so on now you check this is first term this is second term this is third term this is fourth term and this is fifth term ಈಗ ಚೆಕ್ ಮಾಡ್ರಿ ಡಿಫರೆನ್ಸ್ ಬಿಟ್ವೀನ್ ಎನಿ ಟು ಕಾನ್ಸಿಕ್ಯೂಟಿವ್ ನೋಡ್ಕೊಳ್ರಿ d is equal to a2 minus a1 ಮಾಡ್ಕೊಂಡ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ದಟ್ ಇಸ್ the value of second term is 2 minus the value of first term is 0 d is equal to 2 minus 0 is 2 similarly if I am checking d is equal to a4 minus a3 d is equal to the value of a4 is 6 minus the value of a3 is 4 d is equal to 6 minus 4 is 2 once again ನೀವೆಲ್ಲರೂ ಚೆಕ್ ಮಾಡ್ರಿ the difference between any two consecutive number is 2 therefore it is also an AP this is second property if I am subtracting constant term in a sequence of AP then the resulting sequence is also an AP ಅರ್ಥ ಆಯ್ತಾ this is second term next one third term so third property if a constant
term is multiplied to any arithmetic progression or sequence, then the resulting sequence is also an arithmetic progression. ಅಂದ್ರೆ ಇದರ ಅರ್ಥ ಯಾವುದೋ ಒಂದು ಸೀಕ್ವೆನ್ಸ್ ಗೆ ನೀವು ಒಂದು ಕಾನ್ಸ್ಟೆಂಟ್ ಟರ್ಮ್ ನ ಮಲ್ಟಿಪ್ಲೈ ಮಾಡಿದ್ರೆ ಒನ್ಸ್ ಅಗೇನ್ ಬರುತ್ತಲ್ಲ, ಆ ರಿಸಲ್ಟೆಂಟ್ ಸೀಕ್ವೆನ್ಸ್ ಇಸ್ ಆಲ್ಸೋ ಆನ್ arithmetic progression ಅಂತ ಹೇಳಿದ್ರೆ. ಫಾರ್ ಎಕ್ಸಾಂಪಲ್ ಆಗಲೇ ಕೊಟ್ಟಿರೋ ಎಕ್ಸಾಂಪಲ್ ಕೊಟ್ರೆ, if 2 4 6 8 10 is a sequence, then 2 4 6 8 10 is a sequence. If I am multiply by 2 all the elements or all the terms, then 2 into 2 is 4, 2 into 4 is 8, 2 into 6 is 12, 2 into 8 is 16, 2 into 10 is 20. ಆಲ್ರೆಡಿ ಗೊತ್ತು AP ಅಂತ. ನಾನು 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ ಈ ನಂಬರ್ಗೆ. then the resultant sequence is 4 8 12 16 14. whether it is AP or not ಅಂತ ಚೆಕ್ ಮಾಡಬೇಕಂದ್ರೆ ಏನು ಮಾಡಬೇಕು, the difference between any two consecutive number is must be same ಇದ್ರೆ ಮಾತ್ರ ಅದನ್ನ ಅಂತ ಕರಿತೀವಿ arithmetic progression ಅಂತ ಕರಿತೀವಿ. otherwise it is not arithmetic progression. so that I want to check the difference between any two consecutive number. This is first term, it is called named as an A1. This is second term, named it as a second term A2. This is third term A3. This is fourth term A4. This is fifth term A5. Now I am checking randomly. D is equal to, first I am checking A2 minus A1, the difference between second term and first term, that is D is equal to, the second term is 8 minus the first term is 4, then D is equal to 8 minus 4 is 4. Now I want to check the fourth term and 3, the difference between fourth term and third term, that is A4 minus A3, then D is equal to fourth term is 16 minus third term is 12, then D is equal to 16 minus 12 is 4. Now I want to check fifth term and fourth term. D is equal to A5 minus A4, that is D is equal to, the fifth term is 20 minus the fourth term is 16, 20 minus 16 is 4. Here also same constant, the difference between any two consecutive number is same, therefore it is also an AP. adana ಹೇಳಿದರೆ, if a constant term is multiplied by any arithmetic progression, then the resulting sequence is also an arithmetic progression. Similarly, last property, fourth property, if a constant term is divided to any arithmetic progression, then the resulting sequence is also an AP. For example, 2 4 6 8 10 is an arithmetic progression, and so on is an arithmetic progression. If I am dividing all the terms by divided by 2, then the resulting sequence is 2 divided by 2 is 1, 4 divided by 2 is 2, 6 divided by 3 is 2 is 3, 8 divided by 2 is 4, 10 divided by 2 is 5, and so on. This is first term A1, this is second term A2, this is third term A3, this is fourth term, this is fifth term, and so on. Now I want to check randomly the difference between any two consecutive number. First I wish to check D is equal to second term minus first term, then D is equal to, the value of second term is 2 minus the value of first term is 1, then 2 minus 1 is equal to 1. Now I want to check third term and second term, then D is equal to A3 minus A2, then the difference between A3 minus A2, the value of third term is 3 minus the value of second term is 2, then D is equal to 3 minus 2 is 1. Here also the difference between two numbers is 1. Next one, D is equal to, I wish to check fifth term minus fourth term, that is A5 minus A4. D is equal to the value of fifth term is 5,
minus the value of fourth term is 4. D is equal to 5 minus 4 is 1. The difference between any two consecutive number is set, that is 1. Therefore, the resulting sequence 1, 2, 3, 4, 5 is also an arithmetic progression. Okay. This is properties. Next one, properties आइतो. Next example, sorry, sum of n terms में sum of n terms sequence arithmetic series को ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಂಡ್ರೆ, ಫಸ್ಟ್ sequence ನೋಡ್ಕೊಂಡ್ರೆ like first term na a ಅಂತ ಬರೆದಿನಿ, second term na a plus b. already I am explaining general formula of arithmetic progression. first term is a, second term is a plus b. और ಹೆಂಗ್ ಬಂತು ಅಂತ ನಾನು explain ಮಾಡಿದ್ದೀನಿ previous 10 minutes ಹಿಂಗಡೆ. next ನೋಡ್ಕೊಂಡ್ರೆ third term is a plus 2d, fourth term is a plus 3d and so on. The last term is L and last but term is L minus D. ಗೊತ್ತಾಯ್ತಾ? ಲಾಸ್ಟ್ ಟರ್ಮ್ L ಅಂತ ಕರೆದ್ರೆ ಅದರ ಹಿಂದೆ preceding term difference of last term ಅದು L minus D ಆಗಿರುತ್ತೆ. This is first term, this is second term, this is third term, fourth term and so on. This is t n minus 1th term, this is t nth term. ಇಲ್ಲಿ ನೋಡ್ರೆ 1 ಇದ್ರೆ ಇದನ್ನ ಏನಂತ ಬರೀತೀನಿ, a plus 1 minus 1 into d ಅಂತ ಬರೀತೀನಿ, ಅಥವಾ a plus 0d ಅಂತ ಬರೀತೀನಿ. a plus 0d ಅಂದ್ರೆ a plus 0 is equal to a ಬಂತಾ ಇದು. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಏನಂತ ಬರೀತೀನಿ, a plus ಇಲ್ಲಿ 2 ಇದ್ರೆ a plus 2 minus 1 into d ಅಂತ ಬರೆದಿದ್ರೆ, that is a plus 2 minus 1 is 1 into d, that is a plus c ಬಂತಾ. ನೆಕ್ಸ್ಟ್ ಥರ್ಡ್ ಟರ್ಮ್ ನ ಯಾವ ರೀತಿ ಬರೆದಿದ್ದೀನಿ ಅಂತ ನೋಡ್ಕೊಂಡ್ರೆ, a plus, this is third term, a plus 3 minus 1 into d, a plus 2d ಬಂತಾ ಇದು. ಸಿಮಿಲರ್ಲಿ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ಕೊಳ್ರಿ, ಡಿ ವ್ಯಾಲ್ಯೂ ಏನಿರುತ್ತೆ ಕಾನ್ಸ್ಟೆಂಟ್ ಡಿ ದ ಕೋಎಫಿಷಿಯಂಟ್ ಆಫ್ ಡಿ ಈಸ್ ಒಂದು ಟರ್ಮ್ ಏನಿರುತ್ತೋ ಅದಕ್ಕಿಂತ ಒಂದು ನಂಬರ್ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಸಿಮಿಲರ್ಲಿ nth ಟರ್ಮ್ ಅಂದ್ರೆ ಹೆಂಗ್ ಬರೀಬಹುದು, ಟಿ ಎನ್ ಇಸ್ ಈಕ್ವಲ್ ಟು ಏನಂತ ಬರೀಬಹುದು, ಎ ಕಾಮನ್ ಎಲ್ಲದಕ್ಕೂ, ಫಸ್ಟ್ ಟರ್ಮ್ಗೂ ಕಾಮನ್, ಸೆಕೆಂಡ್ ಟರ್ಮ್ಗೂ ಕಾಮನ್, ಥರ್ಡ್ ಟರ್ಮ್ಗೂ ಕಾಮನ್. ನೆಕ್ಸ್ಟ್ ಇಲ್ಲಿ 1 minus 1 is first term, again 1 minus 1, second term is 2 minus 1, third term is 3 minus 1. Similarly, nth term is n minus 1. ಬೇರೆ ಎಲ್ಲದಕ್ಕೂ d common, d. This is nth term. nth term is a plus n minus 1 into d. Now, ಏನು ಮಾಡ್ತಿದ್ದೀನಿ, see this is sequence. First I wanted to write series. Sum of n terms to arithmetic progression to series is the sum of n terms to, then Sn is equal to a plus d plus a plus 2d, a plus 3d and so on. Last term is a, last but one term is a minus ld and the last term is l. L means last term. Okay, now this is called as equation 1. Now I am writing in reverse order. Write in reverse order. Then Sn is equal to reverse order ಅಂದ್ರೆ first last term ಬರೀತೀನಿ, after that last but one term ಬರೀತೀನಿ L minus d, after that and so on. Last term ಉಲ್ಟಾ ಬರೆದಾಗ ಲಾಸ್ಟ್ ಈಸ್ ಎ, ಲಾಸ್ಟ್ ಬಟ್ ಒನ್ ಈಸ್ ಎ ಪ್ಲಸ್ ಡಿ, ಲಾಸ್ಟ್ ಬಟ್ ಒನ್ ಈಸ್ ಅದಕ್ಕಿಂತ ಈ ಕಡೆ ಲಾಸ್ಟ್ ಬಟ್ ಸೆಕೆಂಡ್ ಟರ್ಮ್ ಈಸ್ ಎ ಪ್ಲಸ್ 2d. ಹೌದಾನೆ? This is called as equation 1. This is called as equation 2. Now I am add 1 plus 2
then ಎರಡು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ Sn plus Sn is 2Sn is equal to ಫಸ್ಟ್ ಟರ್ಮ್ ಆಡ್ ಮಾಡಿದ್ರೆ ಏನಾಗುತ್ತೆ a plus n ಇಲ್ಲಿ ಸೆಕೆಂಡ್ ಟರ್ಮ್ ಆಡ್ ಮಾಡಿದ್ರೆ a plus d plus l minus d and so on. Last but one term ನೋಡ್ರಿ l minus d plus a plus d. Last but one term l minus d plus a plus d and the last term is l plus a. Now 2 into Sn is equal to a plus n plus ಇಲ್ಲಿ dd cancel then a plus n and so on. Here plus d and minus d get cancelled, remaining is l plus a and the last term is l plus a. That is 2 into Sn is equal to a plus l plus a plus l and so on. ಇದನ್ನ a plus l ಅಂತ ಬರೆಯುವುದು l plus a is equal to l a 2 plus 3 ಅಂದ್ರೆ ಒಂದೇ 3 plus 2 ಅಂದ್ರೆ ಒಂದೇ. Like that I am writing a plus l into l plus a into a plus l. Similarly this is also I am writing a plus l. Now ಎಷ್ಟು ಟರ್ಮ್ಸ್ ಇದಾವೆ a plus l and so on a plus l ಎಲ್ಲ ಅನ್ನೋದು ನನಗೆ ಟೋಟಲ್ ಎಷ್ಟು ಟರ್ಮ್ಸ್ ಇದಾವೆ 8 ಟರ್ಮ್ಸ್ ಇದಾವೆ. 8 ಟರ್ಮ್ಸ್ ಇರೋದ್ರಿಂದ a plus l ಅನ್ನೋ ಎಷ್ಟು ಇರುತ್ತೆ 8 ಟೈಮ್ಸ್ ಇರುತ್ತೆ. Therefore 2n is equal to n into a plus l. Now if I cross multiply then Sn is equal to n divided by 2 into a plus l. This is the sum of n terms of an arithmetic progression. This is formula for sum of n terms of an arithmetic progression. ಇದು ಒಂದು progression. If is given in the question first term and last term, then we will use this one for this formula. Okay. ಇನ್ನೊಂದು ಫಾರ್ಮುಲಾ ಯಾವುದು ಅಂದ್ರೆ Sn is equal to n by 2 ಹಂಗೆ ಬರ್ಕೊಳ್ಳ್ರಿ ಪ್ಲಸ್ n by 2 into a plus n by 2 into a plus n ಅಂದ್ರೆ ಯಾವುದು ಲಾಸ್ಟ್ ಟರ್ಮ್ಗೆ ಫಾರ್ಮುಲಾ ಏನು ಹೇಳಿದೆ ನಾನು ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ a ಇದನ್ನ ಏನಂತ ಬರೀತೀನಿ a plus ಸೆಕೆಂಡ್ ಟರ್ಮ್ ಆಗಿರೋದ್ರಿಂದ 2 minus 1 into d. This is a plus 3 minus 1 into d. Third term is 3 minus 1 into d. Third term ಆಗಿರೋದ್ರಿಂದ similarly and the last term ಏನಾಗುತ್ತೆ a ಹಾಗೆ ಇರುತ್ತೆ ಪ್ಲಸ್ n minus 1 into d ಅಂತ ಇರುತ್ತೆ ಲಾಸ್ಟ್ ಟರ್ಮ್. ಫಸ್ಟ್ ಟರ್ಮಿಗೆ a ಸೆಕೆಂಡ್ ಟರ್ಮ್ ಏನಂತ ಬರೀಬಹುದು ಏನಂತ ಬರೀಬಹುದು a plus 1 minus 1 into d. ನೋಡ್ರಿ 1 minus 1 is 0 into d is 0. ಫಸ್ಟ್ ಟರ್ಮ್ಗೆ 1 minus 1, ಸೆಕೆಂಡ್ ಟರ್ಮ್ಗೆ 2 minus 1 into d, third termಗೆ 3 minus 1 into d and the last term is a plus n minus 1 into d. Therefore in place of l I am writing a plus n minus 1 into d. A plus n minus 1 into d. Then Sn is equal to n divided by 2 is into a plus a. ಎಷ್ಟಾಗುತ್ತೆ a plus a is 2a plus n minus 1 into d. This is another formula. ಅವನು ಲಾಸ್ಟ್ ಟರ್ಮ್ ಕೊಟ್ಟಿಲ್ಲ ಅಂದ್ರೆ by using first term common difference and nth term we solve the sum of n terms to value na find out ಮಾಡಬಹುದು. If is given first term and by using first term and common difference and the value of n ಅನ್ನು ಯೂಸ್ ಮಾಡಿಕೊಂಡು sum of n terms ಯೂಸ್ ಮಾಡೋದು. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಂಡು ಇವೆರಡು ಜ್ಞಾಪಕ ಇಟ್ಕೊಂಡ್ರೆ ನೋಟ್ ಅಂತ ಬಂದ್ಬಿಟ್ಟು ಅದರಲ್ಲಿ ಫಸ್ಟ್ sum of nth term sum of n term sum of n terms of an AP is ಅಂತ ಬಂದ್ಬಿಟ್ಟು ಅದರಲ್ಲಿ ಫಸ್ಟ್ ಒನ್ Sn is equal to formula ಏನು n divided by 2 a plus l. This is first formula and second formula is n by 2 into
2a plus n minus 1 into t. These two formula is very important. We use to find out the value of in terms of an AP. ಇವೆರಡು ಫಾರ್ಮುಲಾ ನಿಮಗೆ ಜ್ಞಾಪಕದಲ್ಲಿ ಇರಬೇಕು. And also nth term of an AP, nth term of an AP, Tn is equal to अथवा Tn is equal to An is equal to A plus n minus 1 into d. ಇದನ್ನು ಸಹ ಜ್ಞಾಪಕ ಇರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಒನ್ arithmetic mean. Next one arithmetic mean. Next one arithmetic mean. Given two numbers a and b, we can insert a number arithmetic mean. Let are given a and b be any two numbers or two numbers of an AP. Let capital A is inserted in between A and B, then the resulting is arithmetic mean. Then the resulting is arithmetic mean. Arithmetic mean capital A is equal to A plus B divided by 2. अब ಯಾವ ಫಾರ್ಮುಲಾ ಇರುತ್ತೆ ಅಂದ್ರೆ A small a capital A comma B be any two of an AP ಅಂತಂದ್ರೆ A is inserted between any two numbers, then capital A is equal to ಏನಂತ ಬರೀತೀವಿ A plus B divided by 2 ಅಂತ ಬರೀತೀವಿ. ನೋಡ್ಕೊಳ್ರಿ ಹೆಂಗ್ ಬಂತು ಅಂದ್ಬಿಟ್ಟು the difference between two numbers ಅನ್ನು ನೋಡ್ಕೊಳ್ರಿ. The difference between any two numbers is T2, this is T1, this is T2, this is T3, then T2 minus T1 is equal to T3 minus T2. That is the second term is difference between any two consecutive numbers is same ಇರಬೇಕು. That is T2 minus D is equal to D is equal to T2 minus T1, and also D is equal to T3 minus T2 ಅಂತ ಬರೀತೀವಿ. Then ಇವೆರಡನ್ನು ಈಕ್ವಲ್ ಮಾಡಿದ್ರೆ D is equal to left hand side ಮತ್ತೆ left hand side ನ ಈಕ್ವಲ್ ಮಾಡ್ಕೊಂಡ್ರೆ then T2 minus T1 is equal to T3 minus T2. Now T2 ನ ನಾನು ಏನು ಮಾಡಿದ್ದೀನಿ ಡಿಫರೆನ್ಸ್ ಬಿಟ್ವೀನ್ ಕಾಮನ್ ಡಿಫರೆನ್ಸ್ ಇರ್ತದೆ. ಕಾಮನ್ ಡಿಫರೆನ್ಸ್ ಏನಿರಬೇಕು arithmetic progression ಸೇಮ್ ಇರಬೇಕು. The difference between these two terms is and same ಇರುತ್ತೆ arithmetic progression ಅಲ್ಲಿ. Therefore left hand side equal ಇದ್ರೆ right hand side equal ಇರಬೇಕು. Therefore T2 minus T1 is equal to T3 minus T1. If I am shifting T2 into right hand side, left hand side, and T1 into right hand side, then T2 plus T2 is equal to T3 plus T1. ಅಥವಾ ಅದನ್ನ ಏನಂತ ಬರೀಬಹುದು T2 plus T2 ಎಷ್ಟಿದೆ 2T2 is equal to T1 plus T2, sorry T1 plus T3 plus T1 ಅಂತ ಬಂದ್ರೆ T1 plus T3 ಎಂದು ಬಂದ್ರೆ ನಾವು T2 is equal to 2 into T2 ಅಂದ್ರೆ ಏನು ಸೆಕೆಂಡ್ ಟರ್ಮ್ ಅಂದ್ರೆ ಏನು ಕ್ಯಾಪಿಟಲ್ A is equal to the first term T1 ಅಂದ್ರೆ first term is A
plus the third term is b, that is b. Now if I am cross multiplying, then capital A is equal to a plus b divided by 2. This is arithmetic mean. Okay, ಅಲ್ಲೇ ಬರ್ತಿದ್ದೀರಲ್ಲ ಅದರಲ್ಲಿ ಕೆಳಗಡೆ ನೋಟ್ ಅಲ್ಲಿ ಕೆಳಗಡೆ ದ ಅರ್ಥಮೆಟಿಕ್ ಮೀನ್ ಆಫ್ ಎನ್ ಪ್ರೋಗ್ರೆಷನ್ ಅಂತ ಬರ್ಬಿಟ್ಟು ಬರ್ಕೊಡ್ರಿ. an arithmetic mean is equal to capital A is equal to a plus b divided by 2. ಇದು ನೋಟ್ ಮಾಡ್ಕೊಳ್ರಿ. capital A is equal to a plus b divided by 2. Okay, this is also one of the formula. ಇದನ್ನು ಸಹ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಗೊತ್ತಾಯ್ತು? arithmetic mean is equal to capital A is equal to a plus b divided by 2. arithmetic mean ಗೆ ಬೇಕಾದ್ರೆ ಡೆಫಿನಿಷನ್ ಬರ್ಕೊಳ್ರಿ. a number a capital A is between the number so that a small a comma b is an AP such that number a is an arithmetic mean ಅಂತ ಕರಿತೀವಿ. Okay, next one. Next one fourth problem, example 4 in an AP if mth term is n and nth term is m and nth term is m, where m is not equal to n, find the pth term. Work out right solution. We know that nth term of an AP is Tn is equal to ಅಂತ ನಾವು ಬರ್ಕೊಂಡ್ರೆ An is equal to ಅಂತ ನಾವು ಬರ್ಕೊಂಡ್ರೆ An is equal to a plus n minus 1 into d. This is called it as equation 1. ಅದನ್ನ ಏನಂತ ಕೊಟ್ಟಿದ್ದಾರೆ, nth term value ಏನಾಯ್ತಂತೆ m ಐತಂತೆ. The nth term value is m. Therefore the value of m nth term is ಬೇಕಾದ್ರೆ ಇನ್ನೊಂದು ಸೆಂಟೆನ್ಸ್ ಬರ್ಕೊಂಡು ಆಮೇಲೆ ಸಾಲ್ವ್ ಮಾಡ್ಕೊಳ್ರಿ. Therefore the value of nth term is m. Then ಏನಂತ ಬರೀಬಹುದು, in place of a ಜಾಗದಲ್ಲಿ an is equal to capital M is small m is equal to a plus n minus 1 into d. Call it as equation 1. Now nth term of an AP is n. Now nth term ಇದ್ದಾಗ an is equal to a plus n minus 1 into d. mth term ಇದ್ದಾಗ ಏನಾಗುತ್ತೆ, an is equal to a plus n minus 1 into d. ನೋಡ್ಕೊಳ್ರಿ, nth term ಇದ್ದಾಗ mth term of an AP is equal to ಏನಂತ ಬರೀತೀವಿ, mth term of an AP is mth term of an AP is n. Then mth term ಏನಂತ ಬರೀತೀವಿ, am is equal to the value of mth term is n. am is equal to n is equal to a plus
m minus mth term ಆಗಿರೋದ್ರಿಂದ ಏನಂತ ಬರೀತೀರಿ ಫಸ್ಟ್ ಬರ್ಕೊಂಡ್ರೆ mth term is equal to a plus m minus 1 into d. Why? Because ಇಲ್ಲಿ nth term ಇದ್ರೆ m minus 1 into d. mth term ಇದ್ದಾಗ ಏನು ಬರೀತೀರಿ a plus m minus 1 into d. Now the value of mth term, the value of mth term is n. Then n is equal to a plus m minus 1 into d. Call it as equation 2. Call it as equation 2. 1 solve 1 minus 2, then solve equation 1 minus equation 2. The equation 1 is m is equal to a plus n minus 1 into d, and the equation 2 is n is equal to a plus m minus 1 into d. Subtract ಮಾಡ್ಕೊಳ್ಳಿ minus minus minus, then m minus n is equal to here plus a and minus a get cancelled, remaining is n minus 1 into d minus plus into minus minus m minus 1 into d. ಇದೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ m minus n is equal to d, ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ n into d minus 1 into d ಅಂದ್ರೆ d. ನೆಕ್ಸ್ಟ್ minus m into d minus m into d minus into minus plus 1 into d plus 1 into d ಅಂದ್ರೆ ಒಂದೇ d ಅಂದ್ರೆ ಒಂದೇ. Now here d cancel, m minus n is equal to nd minus md. Now I am take common negative sign, minus d common ತೆಗೆದ್ರೆ m minus n is equal to n minus m into d. First d common ತೆಗೆರಿ, after that time I want to take negative sign, that is m minus n is equal to ಏನಂತ ಬರೀತೇನೆ n minus ಕಾಮನ್ ತೆಗೆದ್ರೆ m ಪ್ಲಸ್ ಇರೋ ಮೈನಸ್ ಪ್ಲಸ್ ಇರೋ m ಮೈನಸ್ ಇರೋ m ಪ್ಲಸ್ ಆಗುತ್ತೆ, ಪ್ಲಸ್ ಇರೋ n ಮೈನಸ್ ಆಗುತ್ತೆ ಇಂಟು ಮೈನಸ್ ನ ಏನು ಮಾಡಿದೆ ಇದರಲ್ಲಿ ಕಾಮನ್ ತೆಗೆದ್ರೆ here m minus 1 get cancel, 1 is equal to minus d or d is equal to minus 1. Now put the value of d in equation 1. Put d is equal to minus 1 in equation 1. Then equation 1 ಏನಿದೆ m is equal to a plus n minus 1 into d, that is m is equal to a plus n minus 1 into the value of d is minus 1. Then m is equal to a plus into minus 1 into n is minus n. Then plus into minus into plus minus into minus is plus 1. Now minus 1 ಮತ್ತೆ minus n ಮತ್ತೆ we have to calculate the value of a, that's why minus n and plus 1 shifted to left hand side, then m plus n minus 1 is equal to a. ಇಲ್ಲಿರೋ ಮೈನಸ್ ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಆದ್ರೆ ಪ್ಲಸ್ ಏನಾಗುತ್ತೆ, 1 ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಆದ್ರೆ ಮೈನಸ್ 1 ಆಗುತ್ತೆ. therefore the value of a is equal to m plus n minus 1. now ನಾನು a ಕಂಡುಹಿಡಿದೆ ಮತ್ತೆ d ಕಂಡುಹಿಡಿದೆ by using mth term and nth term, by using nth term and mth term I am solve ಮಾಡಿಬಿಟ್ಟು I am finding the value of d and the value of a. by using a and b I wanted to find out pth term. pth term ಗೆ ಫಾರ್ಮುಲಾ ಏನು? now pth term of an ap, pth term nth term ಇದ್ರೆ ಏನು ಮಾಡ್ತೀನಿ, a plus n minus 1 into d ಅಂತ ಬರೀತೀನಿ. pth term ಇದ್ದಾಗ ಏನಂತ ಬರೀಬೇಕು, ap is equal to a plus, ಇಲ್ಲಿ nth term ಇದ್ದಾಗ ಏನು ಬರುತ್ತೆ, pth term ಇದ್ದಾಗ ap is equal to a plus p minus 1 into d, p minus 1 into d. then ap is equal to the value of a is
m plus n minus 1. In place of a, I am writing m plus n minus 1 plus p minus 1 into d. The value of d is minus 1. The value of d is minus 1. AP is equal to m plus n minus ಇಲ್ಲೇನಾಗುತ್ತೆ plus into plus is plus p into minus is minus p. Here plus into plus of minus into minus is minus 1, minus into minus is plus 1. Now plus 1 and minus 1 get cancelled. Therefore after that therefore the value of pth term is AP is equal to m plus n minus p. This is required solution. ನೋಡ್ಕೊಳ್ರಿ once again ನೋಡ್ಕೊಳ್ರಿ ಅಲ್ಲೇ ಮಾಡಬೇಕು. is given for question in an AP mth term of an nth term is m, mth term is n and nth term is m. Then where m is not equal to n, find the pth term ಅಂತ ಹೇಳಿದಾನೆ. First we know that nth term of an AP ಗೊತ್ತು ನಮಗೆ. nth term we know that nth term of an AP is an is equal to a plus n minus 1 into d. nth term ಇದ್ರೆ a plus n minus 1 into d. The value of nth term already ಕೊಟ್ಟಿದ್ದಾನೆ. The nth term is m. The value ಎಷ್ಟಿದೆ? nth term value m ಇದೆ. Therefore the value of nth term is m. Then an is equal to m. ಅಂದ್ರೆ an ಅಂದ್ರೂ ಒಂದೇ m ಅಂದ್ರೂ ಒಂದೇ, ಯಾಕಂದ್ರೆ ಅದರ ವ್ಯಾಲ್ಯೂ m ಇದೆ. is equal to a plus n minus 1 into d. It is called as equation 1. Then mth term of an AP is n. ಅಂದ್ರೆ mth term ಇದ್ದಾಗ an ಇತ್ತು. mth term ಇದ್ದಾಗ ಏನಂತ ಬರೀಬೇಕು? in place of n I am writing m plus a plus in place of n I am writing m a plus m minus 1 into d. mth term ಇದ್ರೆ am is equal to a plus m minus 1 into d. Now mth term value ಏನಂತ ಕೊಟ್ಟಿದ್ದಾನೆ? n ಅಂತ ಕೊಟ್ಟಿದ್ದಾನೆ. Therefore in place of am I am writing n a plus m minus 1 into d. This is called as equation 2. By using equation 1 and equation 2 ಎರಡು ಯೂಸ್ ಮಾಡ್ಬಿಟ್ಟು ನಾನು ಏನು ಮಾಡ್ತೀನಿ? The value of a first term ಮತ್ತೆ the common difference d a ಮತ್ತೆ d ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು after that pth term ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. By using equation and equation 2 ಸಬ್ಟ್ರಾಕ್ಟ್ ಮಾಡ್ತೀನಿ. ಸಬ್ಟ್ರಾಕ್ಟ್ ಮಾಡಿದ್ರೆ mth term ವ್ಯಾಲ್ಯೂ ಏನೈತಿ? nth term ವ್ಯಾಲ್ಯೂ m is equal to a plus n minus 1 into d. ಸೆಕೆಂಡ್ ಈಕ್ವೇಷನ್ ಏನಿದೆ? n is equal to a plus m minus 1 into d. ನಾನು ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲೇನಾಗುತ್ತೆ? m minus n ಆಗುತ್ತೆ is equal to plus a and minus a get cancel. Then n minus 1 into d minus m minus 1 into d. ಇದು ಹೆಂಗಿದೆಯೋ ಹಂಗೆ ಬರ್ಕೊಂತಿದ್ದೀನಿ. ನೆಕ್ಸ್ಟ್ n into d is nd. Next minus 1 into d is minus 3 minus m into d is minus md. Minus into minus plus d. Now plus d and minus d get cancelled. The remaining is m minus n is equal to nd minus md. Now I am taking common d. Then m minus n is equal to n minus m into d. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು? ಇವೆರಡು ಕ್ಯಾನ್ಸಲ್ ಆಗಬೇಕು. d ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಂದ್ರೆ ನೆಗೆಟಿವ್ ಸೈನ್ ನ ಕಾಮನ್ ತೆಗಿತೀನಿ. ಯಾವಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. Now m minus n and m minus 1 get cancel. Then the remaining ಇಲ್ಲಿ ಏನಾಗುತ್ತೆ? ಕ್ಯಾನ್ಸಲ್ ಆದ್ರೆ 1 ಇರುತ್ತೆ, ಇಲ್ಲಿ ಮೈನಸ್ 3 ಇರುತ್ತೆ. Therefore d is equal to minus 1. ನನಗೆ d ವ್ಯಾಲ್ಯೂ ಸಿಕ್ತು. By using equation 1 ಅಥವಾ equation 2 ಎರಡರಲ್ಲಿ ಯಾವ್ದಾರ ಒಂದಕ್ಕೆ d ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ a ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. Here I am using equation 1. Put d is equal to minus 1 in equation 1. Equation 1 ಏನಿದೆಯಲ್ಲ ಇದನ್ನ as it is ಬರ್ಕೊಂಡಿದ್ದೀನಿ. m is equal to a plus m minus 1 into d. m is equal to a ಹಂಗೆ ಇಟ್ಟಿದ್ದೀನಿ plus m minus 1 into the value of d is minus 1. m is equal to a plus into minus 1 into n is n. Plus into minus into minus plus 1 into 1 is 1. Now ನನಗೆ a value ಬೇಕು. That's why I am shifting minus n and plus 1 into left hand side
ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ m ಮೈನಸ್ n ಇರೋದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದ್ರೆ ಪ್ಲಸ್ n ಆಗುತ್ತೆ, ಪ್ಲಸ್ 1 ಇರೋದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದ್ರೆ ಮೈನಸ್ n ಆಗುತ್ತೆ, is equal to a. Therefore a is equal to m plus n minus 1. Now lastly finally we have to calculate the value of pth term. pth term ಕಂಡುಹಿಡಿಯಬೇಕಂತ nth term ಗೆ n ಇರುತ್ತೆ, pth term ಗೆ ಏನಿರುತ್ತೆ p ಇರುತ್ತೆ. Instead of pn I am writing p. The pth term of an ap is equal to a plus pth term ಇರೋದ್ರಿಂದ ಇಲ್ಲಿ n ಪ್ಲಸ್ ಅಲ್ಲಿ p ಬರೀತೀನಿ, p minus 1 into d. ನನಗೆ ಇಲ್ಲಿ a ವ್ಯಾಲ್ಯೂ ಮತ್ತು d ವ್ಯಾಲ್ಯೂ ಗೊತ್ತು. That's why ap is equal to, in place of a I am writing m plus n minus 1 plus p minus 1 into d ಅಂದ್ರೆ minus 1, m plus n minus 1 plus into minus minus p plus into minus 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 into minus plus 1. Here plus 1 and minus 1 get cancelled. Therefore the value of pth term is ap is equal to m plus n minus p. This is our solution of fourth question. Okay, now ಈ ಕ್ಲಾಸ್ ನ ಈಗಲೇ ವೈಂಡ್ ಅಪ್ ಮಾಡ್ತಿದ್ದೇನೆ. I will continue next class. Okay, thank you.